ಒಂದು ನಿಮಿಷ ಸರ್. ನೀವು ಪಲ್ಲವಿ ಅವರ ಡ್ರೈವರ್ ಅಲ್ವಾ? ಹೌದು ಸರ್. ಅಲ್ಲ, ಆಕ್ಸಿಡೆಂಟ್ ಹೇಗಾಯ್ತು? ನಾನೇನು ಮಾಡಲಿ ಸರ್, ಇಷ್ಟ ಆಯಿತು. ನಮಸ್ತೆ ಮೇಡಮ್. ಏನ್ ಹೇಳಿ ಮೇಡಮ್? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾ? ಮೇಡಮ್, ನಾನಿರೋದೇ ನಿಮ್ಗೋಸ್ಕರ. ಅದೇನಂತ ಹೇಳಿ ಅವರ. ನನಗ ಬೆಂಗಳೂರು ಮೈಸೂರು ಭಾಷೆ ಕಲೀಲಬೇಕಾ? ಅಯ್ಯೋ ಮೇಡಮ್, ಅದ್ ತುಂಬಾನೇ ಸುಲಭ. ನಿಮಗ್ ಇಷ್ಟೊಂದು ಆಸಕ್ತಿ ಇದೆ ಅಂದ್ಮೇಲೆ 1 ವಾರದಲ್ಲಿ ಕಲಿತೀರಾ ಬಿಡಿ. ಆಸಕ್ತಿ ಅಲ್ಲವೇ ಹಕೀಕತ್ತು. ಭಾಷೆನೇ ಬದುಕು. ನಮ್ಮ ಮನುಗ ಈ ಜವಾರಿ ಭಾಷೆ ಅರ್ಥ ಆಗಂಗಿಲ್ಲ ನೋಡು. ಅದಕ್ಕ ಬೆಂಗಳೂರು ಮೈಸೂರು ಭಾಷೆ ನಾ ಕಲೀಲಬೇಕಾ? ಅನುಗಾಗಿ ಒಂದು ಸಣ್ಣ ಬದಲಾವಣೆ. ಮೇಡಮ್, ನೀವ್ ಯಾಕೆ ಅನುನ ಇಷ್ಟೊಂದು ಹಚ್ಕೊಂಡಿದ್ದೀರಾ? ಈಗ್ಲೇ ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಬರಂಗಿಲ್ಲ. ಆಸ್ಪತ್ರೆಲಿ ಅದೇನೋ ಪರೀಕ್ಷೆ ಮಾಡಿ ಮಗುನ ಯಾರು ಹೆತ್ತಿದ್ದು ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೇನಂತಾರ? ಮೇಡಮ್, ಅದು DNA ಟೆಸ್ಟ್. ಅದ್ ಮಾಡೋದ್ರಿಂದ ಅಪ್ಪ ಯಾರು ಅಮ್ಮ ಯಾರು ಅಂತೆಲ್ಲ ಗೊತ್ತಾಗತ್ತೆ. ಹಾ, ಆದ್ರೆ ಮೇಡಮ್, ಮಗು ಒಂದನೇ ಟೆಸ್ಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಎಲ್ಲ ವ್ಯವಸ್ಥೆ ಆಗೈತಾ? ಈಗ ನೀನು ಶಾಲೆಗೋಗಿ ಅನುನ ಕರ್ಕೊಂಡು ಆ ವಸುಧಾ ಆಸ್ಪತ್ರೆಗೆ ಹೋಗ. ಆಸ್ಪತ್ರೆನಾ? ಮೇಡಮ್, ಅನುನ ನಾನು ವಸುಧಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾ? ಹೌದಾ? ಅನ್ನೋದು ರಕ್ತ ಪರೀಕ್ಷೆ ಆಗ್ಬೇಕಾ? ನೀನ್ ಶಾಲೆ ಬಿಟ್ಟಾಗ ನನ್ಗೆ ಫೋನ್ ಹಚ್ಚ. ಯಾವ ಡಾಕ್ಟರ್ನ ಭೇಟಿ ಆಗ್ಬೇಕಾ ಅಂತ ನಾ ಹೇಳ್ತೀನ. ಅಂದ್ರೆ ಮೇಡಮ್, ನೀವು ಅನುದು ನಾನ್ ಹೇಳೋ ಕೆಲ್ಸ ಮಾಡಕ್ಕ 300-400 ಜನ ಕಾಯ್ತಾ ಇರ್ತಾರ. ನೀನ್ ಉದ್ಧಾರ ಆಗ್ಬೇಕಂದ್ರ ಪ್ರಶ್ನೆ ಮಾಡ್ದೆ ನಾನ್ ಹೇಳ್ದಂಗ ಮಾಡ್ಬೇಕಾ? ಅನ್ನೋನ ಕರ್ಕೊಂಡು ವಸುಧಾ ಆಸ್ಪತ್ರೆಗೆ ನಡಿ. ಈಗ ಮುಹೂರ್ತ ಚಂದದ. ಆಯ್ತು ಮೇಡಮ್, ಸರಿ, ಕಟ್ ಮಾಡ್ತೀನಿ. ಮೇಡಮ್, BP ನಾರ್ಮಲ್ ಆಗಿದೆ. ನೀವು ಸರಿಯಾದ ಸಮಯಕ್ಕೆ ಬ್ಲಡ್ ಕೊಟ್ಟು ಇವರನ್ನ ಕಾಪಾಡಿದ್ರಿ. ಈಗ ಇವರು ಔಟ್ ಆಫ್ ಡೇಂಜರ್. ನಥಿಂಗ್ ಟು ವರಿ ಮೇಡಮ್. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಟ್ಸ್ ಮೈ ಡ್ಯೂಟಿ ಮ್ಯಾಮ್. ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ಬೇಕಿತ್ತು. ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಮೇಡಮ್. ಹಾ, ಸರಿ. ನೀವು ಸುಮ್ಮನೆ ಇರಲ್ಲ, ಹೀಗೆ ಏನಾದರೂ ಮಾಡ್ಕೋತಾ ಇರ್ತೀರಾ? ಮೇಡಮ್ ನಮಸ್ತೆ ರೀ, ಹೇಗಿದ್ದೀರಿ? ಐ ಆಮ್ ಫೈನ್, ಏನೂ ತೊಂದರೆ ಇಲ್ಲ. ಇವನೇ ಏನ್ರಿ ಮೇಡಮ್ ಅವರ ನಿಮ್ ಕಾರಿಗೆ ಅಡ್ಡ ಸಿಕ್ಕಿದ್ದು? ಸ್ಟೇಟ್ಮೆಂಟ್ ತಗೊಂಬೇಕ್ರಿ. ಹೌದು ಸಾರ್, ಅಡ್ಡ ಸಿಕ್ಕಿದಲ್ಲ ಸಾರ್, ಬಂದ್ ಗುದ್ದಿರೋದು. ಏಯ್, ಏನ್ ನಿನ್ನ ಹೆಸರು? ಸಾರ್, ನನ್ನ ಹೆಸರು ಪ್ರದೀಪ ಅಂತ ಸಾರ್. ಎಲ್ಲಿರೋದು? ಸ್ವತಂತ್ರ ಪಾಳ್ಯದಲ್ಲಿ ಸಾರ್. ಏನ್ ಕೆಲಸ ಮಾಡಕತ್ತಿ ನೀನು? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಸಾರ್. ಕೃಷ್ಣ ಗಾರ್ಮೆಂಟ್ಸ್ ಅಂತ ಸಾರ್. ಏನಾಗಿ ಕೆಲಸ ಮಾಡಕತ್ತಿ ನೀನು? ಸೂಪರ್ವೈಸರ್ ಆಗಿ ಕೆಲಸ ಮಾಡಕತ್ತೀನಿ ಸಾರ್. ಹೇಯ್, ಹೇಳೆ, ಕಾರ್ ಬರ್ಬೇಕಾದ್ರೆ ನೀನು ನಿಂತಿದ್ದೆ ಇಲ್ಲ ನಡ್ಕೊಂಡು ಹೋಗ್ತಿದ್ದೆ? ರೋಡ್ ಕ್ರಾಸ್ ಮಾಡಕತ್ತಿದೆ ಸಾರ್. ಮನೆ ಮತ್ತೆ ಗಾರ್ಮೆಂಟ್ಸ್ ಇರೋದು ಸ್ವತಂತ್ರ ಪಾಳ್ಯದಾಗ. ನೀನ್ ಈ ಕಡೆ ಎದಕ್ ಬಂದ? ಬಟ್ಟೆ ಡೆಲಿವರಿ ಕೊಡೋದಿತ್ತು ಸರ್. ಮೇಡಮ್, ನೀವು ನೋಡಿದಾಗ ಇವನ್ ಕೈಲಿ
ಬಟ್ಟೆ ಲಗೇಜ್ ಇತ್ತಾ? ಇಲ್ಲ ಸರ್, ಆ ಥರ ಏನೂ ಇರಲಿಲ್ಲ. ಏಯ್ ಕುಡ್ದಿದ್ದೇನ್ಲೆ? ಇಲ್ಲ ಸರ್. ಇನ್ಸ್ಪೆಕ್ಟರ್, ಗಾರ್ಮೆಂಟ್ಸ್ ಕಾಲ್ ಮಾಡಿ ಇವನ್ ಬಗ್ಗೆ ವಿಚಾರಿಸಿ. ಬೇಡ ಸರ್, 1 ವಾರ ಆಯ್ತು ಸರ್ ಕೆಲಸ ಬಿಟ್ಟು. ಏಯ್ ಬಾರಿ ಇದೆ ನಿನ್ಲೇ, ಬಲೆ ಸುಳ್ಳು ನೀನು. ಆಕ್ಸಿಡೆಂಟ್ ಆದ್ರೆ, ಕೇಸ್ ಫೈಲ್ ಆದ್ರೆ ಬಹಳ ದುಡ್ಡು ಬರುತ್ತಲ್ಲ ಸರ್, ಹಂಗಾಗಿ ಸುಳ್ಳು ಹೇಳಿದೆ ಸರ್. ಸಾರಿ ಸರ್. ಇವ್ರು ಯಾರು ಗೊತ್ತೇನೋ? DC ಮೇಡಮ್ ಅದಾರ. ಸಾರಿ ಸರ್, ನಾನೇ ಕಾರಿಗೆ ಅಡ್ಡ ಬಂದೆ. ಕೇಸ್ ಏನ್ ಫೈಲ್ ಮಾಡಬೇಡಿ ಬಿಡಿ ಸರ್. ಹಾ ಹಂಗ್ ಬಾ ದಾರಿಗೆ. ಕೃಷ್ಣ ಗಾರ್ಮೆಂಟ್ಸು ಸ್ವತಂತ್ರ ಪಾಳ್ಯದಲ್ಲಿದೆ. ಇರ್ಲಿ, ಇವನು ಏನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಮೇಡಮ್, ಹೇಳಿ ಮೇಡಮ್. ಪಲ್ಲವಿ ಅನ್ನೋ ಪೇಷಂಟ್ ಯಾವ ರೂಮಲ್ಲಿ ಇದ್ದಾರೆ? 1 ನಿಮಿಷ ಚೆಕ್ ಮಾಡ್ತೀನಿ. ಸ್ಟ್ರೈಟ್ ಹೋಗಿ ಸೆಕೆಂಡ್ 1. ಥ್ಯಾಂಕ್ ಯು ಮ್ಯಾಮ್. ಓಕೆ. ಅನು, ಒಳಗಡೆ ಅಮ್ಮ ಹತ್ರ ಜಾಸ್ತಿ ಹೊತ್ತು ಮಾತಾಡಬಾರ್ದು, ಸರಿನಾ? ಯಾಕತ್ತೆ? ಬಂಗಾರಿ, ಇದು ಆಕ್ಸಿಡೆಂಟ್ ಕೇಸ್ ಅಲ್ವಾ, ಆಮೇಲೆ ಅಮ್ಮಂಗೆ ತೊಂದರೆ ಆಗುತ್ತೆ, ಅದಕ್ಕೆ, ಸರಿನಾ? ಬಾ. ಪಲ್ಲವಿ, ಅಮ್ಮ ನಿಮ್ಗೇನು ಆಗಿಲ್ವಾ ಅಮ್ಮ? ನನ್ಗೇನೂ ಆಗಿಲ್ಲ. ಮತ್ತಿಲ್ಲಿ ಯಾಕಿದ್ಯಾ? ಒಬ್ರಿಗೆ ಬ್ಲಡ್ ಕೊಟ್ಟೆ. ಪಲ್ಲವಿ ಆರಾಮಾ? ಆರಾಮ್ ಗೀತಕ್ಕ. ಅಮ್ಮ, ನೀನು ಬ್ಲಡ್ ಕೊಟ್ರೆ ರಕ್ತ ಕಡಿಮೆ ಆಗಲ್ವಾ? ಹಾಗೆಲ್ಲ ಏನೂ ಇಲ್ಲ ಕಂದ, ರಕ್ತ ಕೊಟ್ರೆ ತುಂಬಾ ಒಳ್ಳೇದು. ಅನು, ನಿನ್ ಬರ್ತ್ಡೇ ದಿವಸ ಅಮ್ಮ ಬ್ಲಡ್ ಡೊನೇಟ್ ಮಾಡ್ತಾರಲ್ವಾ, ನಿನ್ ಮರ್ತ್ಬಿಟ್ಯಾ? ನೆನ್ಪಿದೆ. ಪಲ್ಲವಿ, ವಿಷಯ ಗೊತ್ತಾದ್ಮೇಲೆ ಅಮ್ಮನ ನೋಡ್ಲೇಬೇಕು ಅಂತ ಹಠ ಮಾಡಿದ್ಲು, ಅದಕ್ಕೆ ಕರ್ಕೊಂಬಂದೆ. ಪರವಾಗಿಲ್ಲ, ಇನ್ನೊಂದ್ ಅರ್ಧ ಗಂಟೆ ನಾವು ಹೊರಟ್ಬಿಡ್ಬೋದು. ಓ ಹೌದಾ? ಹಾಗಾದ್ರೆ ಸರಿ, ಅರ್ಧ ಗಂಟೆ ತಾನೇ ಹೊರಗಡೆ ಇರ್ತೀವಿ, ಸರಿನಾ? ಅನು, ಬಾ ಹೋಗೋಣ. ಅಮ್ಮ ಟೇಕ್ ಕೇರ್. ಸರಿ ಬಾ ಬಾ. ಅನು, ಹೋಗೋಣ.